Hi friends, good morning. Happy Shankranti to all. ಇವತ್ತು ಬೆಳಿಗ್ಗೆನೆ ಎದ್ದಿದ್ದೀವಿ. ಆಲ್ಮೋಸ್ಟ್ ಒಂದು 6 ಗಂಟೆ 6:30 ಆಗಿತ್ತು. ಫುಲ್ ಹಿಮ ಬೀಳ್ತಾ ಇತ್ತು ಫ್ರೆಂಡ್ಸ್. ತುಂಬ ಚಳಿ ಇತ್ತು. ಚಳಿ ಇಲ್ಲಿ ಮೊಬೈಲ್ ಅಷ್ಟು ಕ್ಲಾರಿಟಿ ಸಿಗ್ತಿಲ್ಲ, ಬಟ್ ತುಂಬ ಹಿಮ ಬೀಳ್ತಿತ್ತು. ಎಲ್ಲ ಮಲಗಿದ್ರು, ಮನೆಯವರು ಮಕ್ಕಳೆಲ್ಲ ಮಲಗಿದ್ರು. ಸೊ ಆ ಟೈಮಲ್ಲಿ ಎದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗಿಸ ಗುಡಿಸಿ ಮನೆ ಓಡಿಸ್ಕೊಂಡೆಲ್ಲ ಮಾಡ್ಕೊಳ್ಳೋಣ ಹಬ್ಬಕ್ಕೆ ತಯಾರಿ ಅಂದ್ಕೊಂಡು ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ. ಕಸ ಗುಡಿಸಿ ನೀರು ಹಾಕಿದ್ದೆ, ಮನೇಲಿ ಹೊರಸಾಗಿತ್ತು. ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ರಂಗೋಲಿ ಎಲ್ಲ ಬಿಟ್ಟು ಅಂದ್ಬಿಟ್ಟು ಮಾಡಾಯಿತು. ಬನ್ನಿ ಹೆಂಗೆ ಕಾಣುತ್ತೆ ನೋಡೋಣ. ಇದು ನಮ್ಮನೆ ಸಂಕ್ರಾಂತಿ ಡೆಕೋರೇಷನ್ ಸಿಂಪಲಾಗಿ ಸ್ವೀಟಾಗಿ ಮಾಡಿದ್ದೀವಿ. ಯಾಕೆಂದರೆ ಎಲ್ಲ ಸಡನ್ನಾಗಿ ತಂದಿದ್ದು, ಏನು ಪ್ಲ್ಯಾನ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಮಕ್ಳನ್ನ ಕಟ್ಕೊಂಡು. ಬಟ್ ಐ ಟ್ರೈ ಮೈ ಬೆಸ್ಟ್ ಅಂತ ಅನ್ಬೋದು. ಆಲ್ಮೋಸ್ಟ್ ಎಲ್ಲ ತಂದು ಮನೇಲಿ ಮಾಡಿದ್ದಾಯಿತು. ಪೂಜೆ ಮಾಡ್ತಾ ಇದ್ರು ನಮ್ಮ ಮನೆಯವರು. ನನ್ನ ಚಿಕ್ಕ ಮಕ್ಕಳನ್ನು ರೆಡಿ ಮಾಡಿದ್ದೆ, ದೊಡ್ಡವಳು ರೆಡಿಯಾಗಿದ್ದು. ಓಕೆ, ಹ್ಯಾಪಿಯಾಗಿತ್ತು. ಸಿಂಪಲಾಗಿ ಸ್ವೀಟಾಗಿ ಮಾಡಿದ್ವಿ. ನಿಮ್ಮ ಮನೇಲಿ ಹೆಂಗೆ ಸಂಕ್ರಾಂತಿ ಹಬ್ಬ ಮಾಡಿದ್ರೆ ಆಚರಿಸ್ತೀರಿಂದ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾವು ಮಾಡಿದ್ದು ಚೆಂದ ಇತ್ತಾ ಇಲ್ಲ ಅಂತಲೂ ತಿಳಿಸಿ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರು ಕೂಡ ಅದನ್ನು ಕರೆಕ್ಟ್ ಮಾಡೋಕ್ಕೆ ಕಮೆಂಟ್ ಮಾಡಿ, ಅಷ್ಟೇ ಹೇಳ್ಬೋದು ನಾನು. ಇವತ್ತು ಹಿಂಗೆ ರೆಡಿಯಾಗಿದ್ದೆ, ಮಾಮೂಲಿ ಒಂದು ಸ್ಯಾರಿ ಹಾಕಿದ್ದೆ ಅಷ್ಟೇ. ನಮ್ಮ ಮನೆಯವರು ಸಿಂಪಲ್ ರೆಡಿ ಆಗಿದ್ರು. ಬಂದು ರೆಡಿ ಆಗ್ತೀನಿ ಆಗಲ್ಲ, ಟೈಮ್ ಇದೆ, ಡ್ಯೂಟಿಗೆ ಹೋಗ್ಬೇಕು ಅಂತಿದ್ರು ಅವರು. ಸೊ ಬಂದು ರೆಡಿ ಆದರು. ನನ್ನ ಕೂಟು ಬೇಬಿನ ಹಿಂಗೆ ರೆಡಿ ಮಾಡಿದೆ. ಇಲ್ಲೇ ಇದ್ದಾಳೆ, ಮಾತಾಡಕ್ ಬಿಡ್ತಿಲ್ಲ, ಅವಳು ಮಾತಾಡಬೇಕು ಅಂತ ಕಿತ್ಕೋತಾ ಇದ್ದಾಳೆ. ನಮ್ಮ ಮನೆ ಗೊಂಬೆಗಳನ್ನ ಹಿಂಗೆ ರೆಡಿ ಮಾಡಿದ್ವಿ ನಾವು ಸಂಕ್ರಾಂತಿ ಹಬ್ಬಕ್ಕೆ. ನನ್ನ ಮಗಳು ಪೂಜೆ ಮಾಡು ಅಂತಂದ್ರೆ ಮೊಬೈಲ್ಗೆ ಕೈ ಮುಗಿತಾ ಇದ್ದು. ಸೊ ಹಿಂಗಿತ್ತು ನಮ್ಮ ಮನೆ ಸಂಕ್ರಾಂತಿ. ಸಿಂಪಲಾಗಿ ಕ್ಯೂಟಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸ್ ವಿಡಿಯೋ ಆಗಿ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದ್ರು ತಪ್ಪಿದರೆ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಮಗೂ ಖುಷಿ ಬರೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್. ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಮತ್ತು ಗೊಂಬೆಗಳು ಕಮೆಂಟ್ ಮಾಡಿ ಹೆಂಗೆ ಕಾಣ್ತಿದ್ದಾರೆ ಅಂತ. ಸುಮ್ಮನೆ ಬಂದಾಗಿಂದ ಗರಿಬಿರಿ, ಹುಷಾರಿಲ್ಲ, ಅದು ಇದು ಅನ್ನೋದೇ ಆಯಿತು. ಅದಕ್ಕೋಸ್ಕರ ಹೊಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡಿ ಎಲ್ಲ ಸ್ಟಾರ್ಟಿಂಗಿಂದ ಹೊಸ್ದಾಗಿ ಶುರು ಮಾಡ್ತಾಯಿದ್ದೀವಿ. ನೋಡೋಣ ಲೈಫ್ ಮುಂದೆ ಹೇಗಿರುತ್ತೆ ಅಂತ. ಯಾವಾಗಲೂ ನಗ್ನಗ್ತಾ ಇರೋಣ, ನಗ್ಸೋಣ. ನಿಮಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ. ಬಿ ಹ್ಯಾಪಿ, ಬಿ ಬೋಲ್ಡ್. ಡೋಂಟ್ ಲೆಟ್ ಎನಿಬಡಿ ಟು ಕೀಪ್ ಡೌನ್ ಆನ್ ಯು. ಸೊ ಯಾವಾಗಲೂ ಖುಷಿಯಾಗಿರಿ. ಬೇರೆಯವರು ಕೆಳಗಡೆ ಹಾಕ್ತಾನೆ ಇರ್ತಾರೆ, ಅವ್ರು ಕೆಳಗಡೆ ಹಾಕಿದ್ರೆ ನಾವು ಧೈರ್ಯ ಮಾಡಿ ಮೇಲೆ ಬಂದು ಅವ್ರ ಮುಂದೆ ನಿಂತ್ಕೊಂಡ್ರೆ ಮಾತ್ರ ಲೈಫ್ ಚೆಂದ ಅಂತ ನನಗನ್ಸೋದು. ಸೊ ಖುಷಿಯಾಗಿರಿ, ಅಷ್ಟೇ ಹೇಳೋಕ್ಕಾಗೋದು. ನಮ್ಮನೆ ಚಿಕ್ಕ ಗೊಂಬೆ ಇದು, ಯಾವಾಗ ನೋಡಿದ್ರು ನಗ್ತಾ ಇರುತ್ತೆ, ಗುಬ್ಬಿ ಮರಿ ಥರ. ಸೊ ಅದಾದ್ಮೇಲೆ ಮಕ್ಕಳಿಗೆಲ್ಲ ಹೇಳ್ಬಿಡ್ತಾ ಇದ್ವಿ, ಇಬ್ರಿಗೆಲ್ಲ ಎಲ್ಲಿ ಬೇಯಿಸಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಟೆಂಪಲ್ಗೆ ಹೊರಟ್ವಿ. ಎಲ್ಲ ಮೀನುಗಳು ತುಂಬ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಅಲ್ಲಿ. ಅದಕ್ಕೋಸ್ಕರ ನನ್ನ ಮಗಳು ತುಂಬ ಖುಷಿಯಾಗಿ ನಿಂತಿದ್ಲು ಮೀನುಗಳನ್ನ ನೋಡಿಕೊಂಡು. ಮೀನಿಗೆಲ್ಲ ಕಡಲೆಕಾಳು ಹಾಕ್ಕೊಂಡು ಖುಷಿಯಾಗಿ ಆಟ ಆಡಿದ್ರು. ಚಿಕ್ಕವ್ರು ಮಲ್ಕೊಂಡ್ಬಿಟ್ಟಿದ್ದಾಗ ಹಂಗೆ ಕರ್ಕೊಂಬಂದಿದ್ವಿ ಫ್ರೆಂಡ್ಸ್. ತುಂಬ ಟೈಮ್ ಆಗ್ಬಿಟ್ಟಿತ್ತು, ಇವ್ರು ಡ್ಯೂಟಿಗೆ ಹೋಗಲೇಬೇಕು ಅಂತಿದ್ರು. ಸೊ ಬನ್ನಿ ಆಯ್ತು ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೆಂಗೆ ಇದ್ವಿ ಹಂಗೆ ರೆಡಿಯಾಗಿ ಬಂದ್ವಿ ಆ್ಯಕ್ಚುಲಿ ಟೆಂಪಲ್ಗೆ. ಅಲ್ಲಿ ಬಂದಮೇಲೆ ಬೋಟಿಂಗ್ ಎಲ್ಲ ಇತ್ತು. ಸೊ ಮೀನು ತುಂಬ ಬರ್ತಿದ್ವಲ್ಲ, ಇರೋ ಸ್ವಲ್ಪ ಕೂರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡು ನನ್ನ ಮಗಳು ದೊಡ್ಡ ಮಗಳಿಗೆ ಕಣ್ಣಿಗೆ ತೋರಿಸ್ಕೊಂಡು ಕೂತಿದ್ವಿ ಇಲ್ಲೇ. ನಮ್ಮ ಪುಟಾಣಿ ಮಲಗಿಬಿಟ್ಟಿತ್ತು, ಫಸ್ಟ್ ಟೈಮ್ ಬಿಸಿಲಲ್ಲಿ ಅವಳು ಆಚೆ ಬಂದಿರೋದು ನಮ್ಮ ಚಿಕ್ಕ ಮಗಳು. ಸೊ ಹೆಂಗೆ ಏನು ಅಂತ ಭಯ ಆಗಿತ್ತು, ಬಟ್ ಮಲಗಿದ್ಲು, ಅದೊಂದು ಹ್ಯಾಪಿ ಆಯಿತು. ಬಟ್ ಮನೆಗೆ ಹೋದ್ಮೇಲೆ ಅಂತೂ ತುಂಬಾ ತೊಂದರೆ ಕೊಟ್ಲು. ಫುಲ್ ಜ್ವರ ಬಂದ್ಬಿಟ್ಟಿತ್ತು, ಅವಳಿಗೆ ವಿಷಯ ತಗ್ಬಿಟ್ಟಿದ್ಲು. ಯಾಕಾದ್ರೂ ಹೋದ್ವು ಅನ್ನೋಷ್ಟು ಇದಾಗಿತ್ತು. ಅದಕ್ಕೆ ಇವತ್ತು ಲೇಟಾಗಿ ಹಾಕ್ತಿರೋದನ್ನ
ಅವಳದೇ ಆಯ್ತು ನೋಡೋದು. ಯಾಕೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವು ಇವಳನ್ನ ಅನ್ನಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಬಟ್ ಓಕೆ, ಶೀ ಈಸ್ ಓಕೆ ನಾವು. ನಾವೆಲ್ಲ ಓಕೆ ಅಷ್ಟೇ ಇರೋದ್ರಲ್ಲೇ. ಎಷ್ಟು ದಪ್ಪ ದಪ್ಪ ಮೀನಿದ್ದು ಗೊತ್ತಾ ಫ್ರೆಂಡ್ಸ್ ಅಲ್ಲಿ. ಖುಷಿ ಆಯ್ತು ನೋಡಿ. ಮತ್ತೆ ವೆದರ್ ಬಂದು ಇಲ್ಲಿ ಆಲ್ಮೋಸ್ಟ್ ಚಳಿ ಇದ್ದಿದ್ದು ಕಮ್ಮಿ ಆಗಿದೆ ಅನ್ಕೋಬೋದು. ಮೊದಲು ತೀರಾ ಅಂದರೆ ತೀರಾ ಚಳಿ ಇತ್ತು. ಎಷ್ಟು ಮಟ್ಟಿಗೆ ನಾವು ರೂಮ್ ಬಿಟ್ಟು ಆಚೆನೇ ಬರ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಚಳಿ ಇತ್ತು. ಬಟ್ ಓಕೆ, ವಿ ಕ್ಯಾನ್ ಮ್ಯಾನೇಜ್ ಅನ್ನೋಂಗಿದೆ. ಸೊ ಅಷ್ಟೇನು ಚಳಿ ಇಲ್ಲ. ಬಟ್ ರಾತ್ರಿ ಆಗ್ತಾ ಆಗ್ತಾ ಚಳಿ ಆಗುತ್ತೆ. ಬಟ್ ಮೊದಲಿಷ್ಟು ಅಷ್ಟೇನಿಲ್ಲ. ಮೊದಲು ಬೆಳಗ್ಗೆ ಅನ್ನೋಂಗಿಲ್ಲ, ಮಧ್ಯಾಹ್ನ ಅನ್ನೋದಿಲ್ಲ, ಫುಲ್ ಹಿಮ ಬೀಳ್ತಾನೆ ಇತ್ತು, ತುಂಬಾ ಚಳಿ ಅನಿಸ್ತಿತ್ತು. ಬಟ್ ಈಗ ಕಂಪೇರಿಟಿವ್ ಓಕೆ ಆಗಿದೆ, ನಾರ್ಮಲ್ ಆಗಿದೆ. ಮೇನಾಗಿ ನನ್ನ ಚಿಕ್ಕ ಮಗಳು ತುಂಬ ಹಿಂಸೆ ಆಗೋದು. ಆ ಸ್ವೆಟರು ಒಂದೆರಡು ಬಟ್ಟೆ ಹಾಕ್ಸಿ ಮಾಡಿ, ಅಯ್ಯಪ್ಪ ಮಕ್ಳು ನೋಡಿದ್ರೇ ಅದರಿಂದನೇ ಅರ್ಧ ಮಕ್ಕಳು ಸಣ್ಣ ಆಗ್ಬಿಡೋರು. ಯಾವ ಈ ಚಳಿ ಕಲಿಯುತ್ತೋ ಅನ್ನೋಷ್ಟು ಮಟ್ಟಿಗೆ ಹೊಟ್ಟೋಗ್ಬಿಟ್ಟಿದ್ವಿ ನಾನಂತೂ. ಬಟ್ ಓಕೆ, ಕಮ್ಮಿ ಆಗಿದೆ. ಈಗ ಮಕ್ಕಳು ಆರಾಮಾಗಿ ಆಟ ಆಡ್ತಾ ಇದ್ದಾರೆ. ಸೊ ನೋಡೋಣ. ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗಿಂತ ಈ ಇಯರ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ನನಗೆ ಅನಿಸಿದ್ದು. 1 ವೀಕ್ ತುಂಬಾ ಜಾಸ್ತಿ, ತುಂಬ ಅಂದರೆ ತುಂಬಾ ಜಾಸ್ತಿ ಇತ್ತು. ಸೊ ಇವಾಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಇನ್ನೊಂದು ಮಂತ್ ಹಿಂಗೆ ಇರ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟಿಂದ ಮಾಮೂಲಿಯ ಬಿಸಿಲು ಜಾಸ್ತಿ ಆಗುತ್ತೆ. ನೀರಂತ ಎಷ್ಟು ಫಾಸ್ಟಾಗಿ ಬರ್ತಿತ್ತು ಅಂದರೆ ಹಳೆಗಳು. ನಾನು ನಿಜ ಅಂದ್ಕೊಂಡಿಲ್ಲ ಇಷ್ಟು ನೀರು ಇರಲೇ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ. ನಾವು ಲಾಸ್ಟ್ ಟೈಮ್ ಹೋದಾಗ ಪೂರ್ತಿ ಲಾಸ್ಟ್ ಸ್ಟೆಪ್ಸಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸ್ಟೆಪ್ಸ್ ಆ ಕಡೆ ಒಂದು ಸಿಂಗಲ್ ಲೇಯರಲ್ಲಿ ಸೈಡಲ್ಲಿ, ಅದಕ್ಕಿಂತ ಕೆಳಗಡೆ ಇಳ್ದಿದ್ವಿ ನಾವು ಆ್ಯಕ್ಚುಲಿ. ಈ ಸಲನೇ ತುಂಬ ನೀರಿದೆ, ತುಂಬ ನೀರಿದೆ. ತುಂಬ ಹಳೆಗಳು ಹೊಡಿತಾ ಇತ್ತು. ಹಂಗಂತೂ ಕ್ಷಣ ಇಷ್ಟೊಂದೆಲ್ಲ ಹೆಂಗಪ್ಪ ಏನಪ್ಪ ಅಂತ ಅನ್ನಿಸ್ದಂಗೆ ಇದಾಯ್ತಿತ್ತು. ಬಟ್ ಹ್ಯಾಪಿ ಆಗಿತ್ತು. ಫುಲ್ ಕೋಲ್ಡ್ ವೆದರಲ್ಲಿ ಆರಾಮಾಗಿ ಹೋಗಿ ಬಂದ್ವಿ. ಎಂತ ಅಂದರೆ ಆಮೇಲೆ ಬರ್ತಾ ಪಾಪು ಸ್ವಲ್ಪ ಶೆಕೆ ಫುಲ್ ಕೂಲರ್ಸ್ ಮಾಡ್ಬಿಟ್ಟಿದ್ವಲ್ಲ, ಸ್ವಲ್ಪ ಶೆಕೆ ಆಯಿತು. ಸೊ ಆ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಯಿತು. ಸೊ ಹ್ಯಾಪಿಯಾಗಿ ಎಲ್ಲ ಚೆನ್ನಾಗಿತ್ತು. ಮೀನುಗಳು ಮಾತ್ರ ಕ್ಯೂಟ್ ಸ್ವಲ್ಪ ದಪ್ಪಕ್ಕಿತ್ತು. ಏನಮ್ಮ ನನ್ನ ಮಗಳು ಅವಳಿಗೆ ಕೊಡು ದನ್ನು ಗುಬ್ಬಿ ಮೊಬೈಲ್ ಬೇಕು ಅಂತ ಕಿತ್ಕೊಳ್ಳಿತಾ ಇದ್ದಾಳೆ. ಅವ್ರ ಅಪ್ಪನ ಜಾಸ್ತಿ ಇದು ಮಾಡೋದು. ಸೊ ಆರಾಮಾಗಿತ್ತು. ಇವಳಂದು ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಅವ್ರನ್ನ ಎತ್ಕೊಂಡಿದ್ರು ಅವರು. ನನ್ನ ಬೋಟಿಂಗ್ ಇತ್ತು, ಒಳಗೆ ಗೋವಾ ಫೀಲ್ ಕೊಡ್ತು, ಅದಕ್ಕೊಂದು ಫೋಟೋ ತೆಕ್ಕೊಂಡೆ. ಚೆನ್ನಾಗಿತ್ತು. ಹೋಗೋಣ ಬೋಟಿಂಗ್ಗೆ ಅನ್ಕೊಂಡು. ಬಟ್ ಒಬ್ರಿಗೆ ಹೋದ್ರು 500 ರೂಪಾಯಿ, ಎಲ್ಲ ಹೋದ್ರು 500 ರೂಪಾಯಿ ಅಂತ ಅನ್ನಿಸ್ತು. ಇದು ಒಂದು ಸ್ವಲ್ಪ ಜನ ಹೋಗೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು, ಇಲ್ಲಿ ನಮ್ಮ ಮನೆ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ರು. ಸೊ ಅವ್ರವರು ಕಪಲ್ ಬರ್ತಾ ಇದ್ರು. ಹಾಗೆ ಅವ್ರ ಜೊತೆ ಎಲ್ಲ ಹೋಗೋಣ ಇರು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಅವರೆಲ್ಲ ಬಂದಮೇಲೆ ಅವ್ರ ಜೊತೆ ಹೋಗೋಣ ಹಾಕಿ ಅಂತ ಡಿಸೈಡ್ ಮಾಡಿ ಕೂತಿದ್ವಿ ಅಲ್ಲೇ. ಆ ಟೈಮಲ್ಲಿ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದು. ನನ್ನ ಮಗಳು ಬಾ ಅಂದರೆ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ಲು, ರೌಂಡ್ ಹೊಡುತ್ತಾ ಫ್ರಾಕ್ ಇಟ್ಕೊಂಡು. ಅವಳಂತೂ ತುಂಬ ಈಗ ರೆಡಿ ಒಂಥರ ಸ್ಟೈಲ್ ಕಲ್ತ್ಬಿಟ್ಟಿದ್ದಾಳೆ. ಫ್ರೀ ಹೇರ್ ಬಿಡು ಅನ್ನೋದು, ಫ್ರಾಕ್ ಹಾಕಿದ್ರೆ ರೌಂಡ್ ಹೊಡೆಯೋದು, ಸ್ಟೈಲ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾಳೆ. ನನಗಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಂಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಷ್ಟು, ಅದಕ್ಕೋಸ್ಕರ. ಮತ್ತು ಬಾ ಐಸ್ ಕ್ರೀಮ್ ಕೊಡಿಸು ಅಂದ್ರೆ ಅಲ್ಲಿರೋ ಎಲ್ಲ ಅಂಗಡಿನೂ ಚೆಕ್ ಮಾಡಿದೆ, ಐಸ್ ಕ್ರೀಮ್ ಇಲ್ಲ. ಅದಕ್ಕೋಸ್ಕರ ಕೋಪಿಸ್ಕೊಂಡು ಅಲ್ಲಿ ಹೋಗಿ ನಿಂತಿದ್ರೆ ಅವ್ರ ಅಪ್ಪ ಇಲ್ಲಿ ಪಾಪನ ಕರ್ಕೊಂಡು ಒಯ್ಯಾಳೆ ಆಡ್ತಿದ್ರು. ಸೊ ದೊಡ್ಡ ಮಗು ನಿಂತಿದ್ದೆ, ಚಿಕ್ಕ ಮಗು ಆಡ್ತಿದೆ ಅಂತ ರೇಗಿಸ್ತಾ ಇದ್ದೆ. ಅಲ್ಲೊಂದು ಮಗು ಆಡಿದ್ರೆ ಇಲ್ಲೊಂದು ಮಗು ಆಡ್ತಾಯಿತ್ತು. ಸೊ ಆಟಾಡ್ತಾ ಇದ್ರು ಇಬ್ಬರು. ಅವ್ರ ಜೋಕುಳ ಮೇಲೆ ಕೂತ್ಕೊಂಡೆ. ನಾನು ಯಾಕಿರಲಿ, ನಾನು ಹೋಗಿ ಕೂತ್ಕೊಂಡಿದ್ದೆ. ನೀವುಗಳು ಮಾತ್ರ ಆಡ್ತೀರಾ ಅಂತ ಅಂದ್ಬಿಟ್ಟು ಅವಳನ್ನ ಹಿಡ್ಕೊಂಡು ಹಂಗೆ ಸುಮ್ಮನೆ ಹಿಂದೆ ಕೂತಿದ್ದೆ. ಅವಳು ಖುಷಿಯಾಗಿಲ್ಲ. ಅವಳಿಗಂತೂ ಆಚೆ ಕರ್ಕೊಂಡ್ಬಂದು ತುಂಬ ಇಷ್ಟಪಡ್ತಾಳೆ. ನಾನು ಆ್ಯಕ್ಚುಲಿ ಹಂಗೇನೆ
ಮನೆಗಿಂತ ಆಚೆ ಪ್ರಿಫರ್ ಜಾಸ್ತಿ ಮಾಡ್ತೀನಿ. ಆಚೆ ಹೋಗ್ಬೇಕು, ಆಚೆ ಸುತ್ತಾಡಬೇಕು ಹಂಗೆ ಹಿಂಗೆ ಅಂತ. ಮನೇಲಿ ಇರೋಕ್ಕೆ ಇಷ್ಟಪಡ್ತೀನಿ, ಬಟ್ ಜಾಸ್ತಿ ಅಂದರೆ ಆಚೆ. ಸೊ ಸುಮ್ಮನೆ ಗೊತ್ತಿದೆ ಅವ್ರ ಜೊತೆ. ಅಷ್ಟರೊಳಗೆ ಬಂದು ಹುಡುಗರು ಕೂತ್ಕೊಂಡ್ಬಿಟ್ರು. ಹಾಗೆ ನಾನು ಅವಳ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅದಾದ್ಮೇಲೆ ಬಂದು ಕೂತಿದ್ವಿ ಸ್ವಲ್ಪ ಅಲ್ಲೇ ದೇವಸ್ಥಾನ ಮುಂದೆ. ಯಾಕೆಂದ್ರೆ ಅವೆಲ್ಲ ಕಪಲ್ಸ್ ಬರ್ತೀನಿ ಅನ್ನೋಲ್ಲ ಅಂದ್ಬಿಟ್ಟು ಅಲ್ಲೇ ಕೂತಿದ್ವಿ. ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳು ನಾಯಿ ಮರಿ ಇದೆ ಅಂದ್ಬಿಟ್ಟು ಅಂತ ಸೈಡಿಗೆ ಕೂತು ನಿಂತಿತ್ತು ಬಂದ್ಬಿಟ್ಟು. ಬಟ್ ಕ್ಯೂಟಾಗಿದ್ದವಳಿರೋ ನಾಯಿ ಮರಿಗಳು ತುಂಬ ಕ್ಯೂಟಾಗಿದ್ದು, ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರ ತಂಗಿನ ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಆಟ ಆಡಿಸ್ತಾ ಇದ್ಲು. ಹಚ್ಚಿಕಲ್ಲ ಅಂದ್ಕೊಂಡು ಒಂದೊಂದ್ಸಲ ಹ್ಯಾಪಿ ಆಗುತ್ತೆ ಫ್ರೆಂಡ್ಸ್. ಹಿಂಗೆ ಅಂದರೆ ಅವರಿದ್ರೆ ಒಂದು ಅವ್ರ ಲೋಕದಲ್ಲಿರ್ತಾರೆ. ಅದು ನೋಡ್ತಾ ಇದ್ರೆ ಲೈಕ್ ನಾವು ಕೂಡ ಹಂಗೆ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ಅನಿಸುತ್ತೆ. ಬಟ್ ಕ್ಯೂಟಾಗಿತ್ತು. ಅದಾದ್ಮೇಲೆ ಎಲ್ಲ ಬಂದರು, ಬೋಟಿಂಗ್ ಕೂತ್ಕೊಂಡ್ವಿ. ತುಂಬ ನೀರಿತ್ತು, ಸ್ವಲ್ಪ ಭಯ ಆಯಿತು. ಇವ್ರು ಯಾರೆಲ್ಲ ಸ್ವಲ್ಪ ಭಯನೂ ಆಯ್ತು ಆ್ಯಕ್ಚುಲಿ, ತುಂಬ ನೀರಿದ್ದಿದ್ದರಿಂದ. ಬಟ್ ಎಂಜಾಯ್. ನನಗಂತೂ ನೀರಂದರೆ ತುಂಬ ಇಷ್ಟ. ನನ್ನ ಮಗಳು ಅಷ್ಟೇ ಭಾರಿ ಇಷ್ಟಪಡ್ತಾಳೆ. ಅದು ನಮ್ಮ ಫಸ್ಟ್ ಟೈಮ್ ನನ್ನ ಚಿಕ್ಕ ಮಗಳು ಕೂತಿರೋದು, ನನ್ನ ಗುಬ್ಬಿ ಕೂತಿರೋದು ಫಸ್ಟ್ ಟೈಮ್ ಇಲ್ಲಿ ನೀರು ಹತ್ರ, ನೀರೊಳಗಡೆ ಬಂದಿರೋದು. ಸೊ ಸ್ವಲ್ಪ ಹ್ಯಾಪಿ ಆಯ್ತು ನನಗೆ. ಸ್ವಲ್ಪ ಅಲ್ಲ, ತುಂಬಾ ಹ್ಯಾಪಿ ಆಯಿತು. ಯಾಕಂದ್ರೆ ಜಸ್ಟ್ ಲವ್ ವಾಟರ್. ನೀರಂದರೆ ಭಾರಿ ಇಷ್ಟ. ನೀರೊಳಗೆ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ ನನಗೆ. ಹಾಗೆ ತುಂಬ ಇಷ್ಟಪಟ್ಟೆ. ಅದಾದ್ಮೇಲೆ ಅವ್ರು ವಿಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡ್ರು ಫ್ರೆಂಡ್ಸ್. ನಾನು ತೆಗ್ದಿರು ಅಂತ ಒಳಗಡೆ ಹಾಕ್ಬಿಟ್ರ. ನಂಗೆ ಒಂದು ಕ್ಷಣ ಭಯನೇ ಆಗೋಯ್ತು. ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋನ, ಏನು ಮಾಡೋದಿಲ್ಲ. ನಾನಂತೂ ಮೊಬೈಲ್ ಹೋಯ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಮರಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.